ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನೀವೆಲ್ಲ ಮನೆಯಲ್ಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿದ್ರೆ ನಂತರ ನೀವು ಕುಚ್ಚು ಕಲಿಬೇಕು ಅಂತ ಅಂದರೆ ನೋಡಿ ಫ್ರೆಂಡ್ಸ್, ನಾನಿವತ್ತು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡವರೆಗೂ ನೋಡಿ. ನಿಮಗೂ ಮನೇಲಿ ಸಿಂಪಲ್ಲಾಗಿ ಬೇಬಿ ಕುಚ್ಚು ಮಾಡ್ಕೋಬೋದು. ಮಾಡೋದು ಯಾವ ಥರ ಅಂತಂದ್ಬಿಟ್ಟು ಹೇಳ್ಕೊಂಡು ಕೊಡ್ತೀನಿ ನೋಡಿ. ಈ ಥರ 6 ಎಳೆ ದಾರ ಮಾಡ್ಕೊಂಡು, ಇದು ಪಿಂಕು ಗ್ರೀನು ಮಿಕ್ಸಲ್ಲಿ ಬಂದಿದೆ ಸ್ಯಾರಿ. ಅದಕ್ಕೆ ಇವಾಗ ಪಿಂಕ್ ಕಲರ್ ಸ್ಯಾರಿಗಿದೆಯಲ್ವ, ಅವರೇ ಜಿಗ್ಜಾಗ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್, ನಾನು ಮಾಡಿರೋದಲ್ಲ ಇದು. ನೋಡಿ ಈ ಥರ ಕ್ರೋಶ ನೀಡಲ್ ತೊಗೊಂಡಿದ್ದೀನಿ. 7.95 mm ನೀಡಲ್ಲು. ಬ್ಯಾಕ್ ಹೋಗ್ಬಿಟ್ಟು ಈ ಥರ ಥ್ರೆಡ್ ಇಟ್ಕೊಂಡು ಫ್ರಂಟಿಗೆ ಬರಬೇಕು. ಫ್ರಂಟ್ ಬಂದುಬಿಟ್ಟು ಈ ಥ್ರೆಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಹೋಗಿ ಮತ್ತೆ ಇನ್ನೊಂದ್ಸಲಿ ಚುಚ್ಚಿ ಬ್ಯಾಕ್ಗೆ ಈ ಥರ ಚುಚ್ಚಿ ಫ್ರಂಟ್ಗೆ ಎತ್ಕೊಂಬರ್ಬೇಕು. ಎತ್ಕೊಂಬಂದು ನೀಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರನೂ ಸೇರಿಸಿ ಒಂದು ಮಾಡಬೇಕು ಫ್ರೆಂಡ್ಸ್. ಈಗ ಒಂದು ಚೈನ್ ಹಾಕೋಣ. 1 2 3 4 ಚೈನ್ ಹಾಕಬೇಕು. ಚೈನ್ ಹಾಕ್ಬಿಟ್ಟು ನೀವು ಈ ಥರ ಬೇಕಾದ್ರೂ ಲಾಕ್ ಮಾಡ್ಬೋದು. ನಾನು ಹಿಂಗೆ ಮಾಡ್ತೀನಿ. ಹೊಸಬ್ರು ನೀವು ಏನಾದರೂ ಮಾಡಬೇಕು ಅಂತ ಅಂದರೆ ಇದು ಟೈಟು ಆಗಬಾರ್ದು. ಸಾರಿ ಫ್ರೆಂಡ್ಸ್, ನೀವು ಈ ಥರ ಬೇಕಾದರೂ ಚುಚ್ಬೋದು, ಸರಿನಾ? ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲೇ ಹಿಂಗೆ ಚುಚ್ಚಬೇಕು. ಚುಚ್ಚಿಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ಥ್ರೆಡ್ ಎತ್ಕೊಂಡು ಮತ್ತೆ ಫ್ರಂಟ್ ಬಂದು 2 ದಾರ ಇದೆಯಲ್ಲ, ಆ 2 ದಾರನೂ ಒಂದು ಮಾಡಬೇಕು ಫ್ರೆಂಡ್ಸ್. ದಾರನ ನೋಡಿ, ಇದೆಯಲ್ವಾ 1 2 ನೋಡಿ, ಇಲ್ಲಿಗೆ ಸ್ವಲ್ಪ ಗ್ರಿಪ್ಪಾಗಿ ಸುತ್ಕೊಳ್ಳಿ, ಆವಾಗ ನಮಗೆ ಬ್ಯಾಲೆನ್ಸ್ ಆಗಿರುತ್ತೆ. ಮತ್ತು ನೋಡಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು. 1 ದಾರ ಗ್ಯಾಪ್ ಕೊಟ್ಟು ಇಲ್ಲಿ ಪಕ್ಕದಲ್ಲೇ ಹೋಗಿ 1 ದಾರ ಗ್ಯಾಪ್ ಕೊಡಬೇಕು ಚುಚ್ಚಿಬಿಟ್ಟು. ಇವಾಗ ನೀಡಲ್ ಮೇಲೆ 3 ದಾರ ಇರುತ್ತೆ, ಸರಿನಾ? 3 ದಾರನೂ ಸೇರಿಸಿ ಒಂದು ಮಾಡಬೇಕು. ಈ ಥರನೇ ಫ್ರೆಂಡ್ಸ್ ನೋಡಿ, ಇಲ್ಲಿ ಲೂಫ್ ಥರ ಯಾವ ಥರ ಬರ್ತಿದೆ ಅಂತ. ಮತ್ತು ಫ್ರಂಟ್ಗೆ ಹೋಗಿ ನೀಡಲ್ ಮೇಲೆ ದಾರ ಎಳ್ಕೊಂಡು ಬ್ಯಾಕ್ ಬರಬೇಕು. 1 2 3 4 ಬರಬೇಕು. ಬಂದುಬಿಟ್ಟು ನೋಡಿ, ನನಗೆ ಈ ಅಭ್ಯಾಸ ಇದೆ, ಈ ಥರ ಅಭ್ಯಾಸ ಇಲ್ಲ ನೋಡಿ. ಈ ಥರ ಇರುತ್ತಲ್ವ, ನೀಡಲ್ನ ಇದೇ ಥರನೇ ಮೇಲಕ್ಕೆ ಎತ್ತಿಬಿಟ್ಟು ಚುಚ್ಚಬೇಕು. ಸೀದಾ ಹಾಕ್ಕೋಬೇಕು. ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು ನೋಡಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಬ್ಯಾಕ್ ಹೋಗಿ ಚುಚ್ಚಿ, ಇದು ಸಿಂಗಲ್ ಕ್ರೋಶೆ, ಸರಿನಾ? ಸಿಂಗಲ್ ಕ್ರೋಶೆ ಈ ಥರ ಹಾಕ್ಕೋಬೇಕು. ಸೇಮ್ ಸ್ಯಾರಿ ಪೂರ್ತಿ ಇದೇ ಥರನೇ ಬರುತ್ತೆ ಫ್ರೆಂಡ್ಸ್. 1 2 3 4 ಚೈನ್ ಹಾಕೋದು, ಸ್ಯಾರಿಗೆ ಲಾಕ್ ಮಾಡೋದು. ಎರಡು 3 4 ಫ್ರೆಂಡ್ಸ್, ಸ್ಯಾರಿ ಪೂರ್ತಿ ಇದೇ ಥರನೇ ಬರುತ್ತೆ ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಡು ಇದಕ್ಕೆ ಬೇಬಿ ಕುಚ್ಚು ಕಟ್ತಾರೆ ಅಂದರೆ 110 ಎಳೆ ದಾರ ಪೋಣಿಸ್ಕೊಂಡು ಇದಕ್ಕೆ ಕಟ್ಟೋದು. ನಾನು ಕುಚ್ಚು ಕಟ್ಟಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್. ಕಟ್ತಾಯಿದ್ದೀನಿ ನಾನು, ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟೆ ನೋಡಿ. ಎಷ್ಟು ಕ್ಯೂಟಾಗಿ ಹೆಂಗೆ ಬಂದಿದೆ ಅಂತ, ಮುದ್ದಾಗಿ ಪುಟಾಣಿಗೆ ಇದೇ ಥರನೇ ಕಟ್ಕೊಳ್ಳಿ. ಇದೊಂದು ಹಾಕಿದ್ದೀನಿ ನಾನು. ಮಾಮೂಲಿ ಝರಿ ಥ್ರೆಡ್ ಬರುತ್ತಲ್ಲ, ಝರಿ ಥ್ರೆಡ್ ನೋಡಿ ಈ ಥರ ಇರುತ್ತಲ್ವ, ಇದನ್ನು ಹಿಂಗೆ ಕಿತ್ತಿ ನೋಡಿದ್ರೆ ಮೂತಿಲಿ ಇಲ್ಲಿ ದಾರ ಬರಬೇಕು, ಕಾಣ್ತಿದ್ಯಾ? ಒಂದೊಂದರಲ್ಲಿ ವೈರ್ ಇರುತ್ತೆ, ವೈರ್ ಇರೋದು ತೊಗೋಬೇಡಿ, ಅದು ಗಂಟು ಹಾಕ್ದ್ರೂ ನಿಲ್ಲೋದಿಲ್ಲ. 20 ರೂಪೀಸ್ದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈಗ ನೋಡಿ, ಈ ಥರ ಇರುತ್ತಲ್ವ, ಈ ಥರದ್ದು ಬಿಗ್ ಸೈಜ್ ಬರುತ್ತೆ, ಇದು 30 ರೂಪೀಸು. ಇದನ್ನು ತೊಗೊಬಿಟ್ರೆ ಮಿನಿಮಮ್ ಅಂದರೂ ಒಂದು 50 ಸ್ಯಾರಿಗಾದ್ರೂ ನಾವು ಕುಚ್ಚು ಕಟ್ಬೋದು, ಅಷ್ಟಿರುತ್ತೆ. 10 ರೂಪಾಯಿದು ತೊಗೊಬಿಟ್ರೆ 10 ರೂಪಾಯಿದು 15 ರೂಪಾಯಿದೆಲ್ಲ ಬೇಗ ಖಾಲಿ ಆಗಿಬಿಡುತ್ತೆ. ಒಂದು 4-5 ಸ್ಯಾರಿಗೆ ಕುಚ್ಚು ಹಾಕುವಷ್ಟೊತ್ತಿಗೆ ಕಂಪ್ಲೀಟ್ ಆಗಿಬಿಡುತ್ತೆ ನೋಡಿ. ಈ ಥರ ಇದೆಯಲ್ಲ, ಈ ಥರ
ಇಷ್ಟು ತೊಗೊಳ್ಳಿ, ಒಂದು 1/2 ಇಂಚಷ್ಟು ಬಿಟ್ಕೊಳ್ಳಿ ಆಯಿತಾ. ಕ್ರೋಶ ಒಳಗಡೆ ಹೋಗ್ಬಿಟ್ಟು ಫ್ರೆಂಡ್ಸ್, ನಾನು ಕ್ರೋಶ ಹಾಕಿರೋದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ನಾನು ಕ್ರೋಶ ಚೈನ್ ಹಾಕೋದು ಕಂಬ ಹಾಕೋದೆಲ್ಲ ಲಾಸ್ಟ್ ವೀಡಿಯೋಗಳಲ್ಲಿ ಮಾಡಿದ್ದೀನಿ ವೀಡಿಯೋನ, ಅಲ್ಲೋಗಿ ಚೆಕ್ ಮಾಡಿ ನೋಡಿ. ಅಲ್ಲೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ, ನಾನು ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಲಿ ನಾನು ಚೈನ್ ಹಾಕೋದು ಕ್ರೋಶ ಮಾಡೋದು ಹೇಳ್ಕೊಂಡು ಕೊಡ್ತೀನಿ. ನೀವು ಬ್ಲೌಸ್ ಜೊತೆ ಇದನ್ನೇ ಕಲ್ತ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಏನು ಅಂದರೆ ಒಂದು 7-8 ಟೈಮ್ಸು ಸುತ್ತಾಕೊಳ್ಳಿ. ಅದು ಪಕ್ಕದಲ್ಲಿರೋ ದಾರ ಬಂದು ಇದಾಯ್ತಾಯ್ತೆ. ಒಂದು 7-8 ಸಲ ಸುತ್ಕೊಬಿಟ್ಟು ಈ ಥರ 3 ನಾಟ್ ಹಾಕ್ಕೊಬಿಡಿ ಆಯಿತಾ. ಲೂಸ್ ಬಿಡಕ್ಕೆ ಹೋಗ್ಬಿಡಿ, ಲೂಸ್ ಬಿಟ್ಕೊಂಡ್ರೆ ದಾರನ ಟಾಪ್ ಸೈಡು ಲೂಸ್ ಥರನೇ ಕಾಣುತ್ತೆ. ಟೈಟಿಗೆ ಗಂಟಾಕ್ಬಿಟ್ಟು ನೋಡಿ ಈ ಥರ ಬರಬೇಕು ಆಯಿತಾ. ಅದೊಂದು ಇದೊಂದು ಹಾಕಿ ಚೆನ್ನಾಗಿ ಬರ್ತಿದೆ. ನಾನು ನನ್ನ ಸ್ಯಾರಿಗೆ ಒಂದಕ್ಕೂ ಬೇಬಿ ಕುಚ್ಚು ಹಾಕ್ಕೊಂಡಿಲ್ಲ ಗೊತ್ತಾ ಫ್ರೆಂಡ್ಸ್. ಬೇಬಿ ಕುಚ್ಚು ಹಾಕೋಬೇಕಾದ್ರೆಲ್ಲ ಆಸೆ ಆಗುತ್ತೆ, ನಾನು ಹಾಕ್ಕೋಬೇಕಲ್ವ ನನ್ನ ಸ್ಯಾರಿಗೆ ಅಂತ ಅಂದ್ಬಿಟ್ಟು. ನಾನು ಹಾಕೋಣಕ್ಕೆ ಅಂತ ಹೋದಾಗ ನಾನು ಬರೀ ಕ್ರೋಶನೇ ಮಾಡ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಬಿಡು ಇರಲಿ ಡಿಸೈನು ಅಂತ ಅಂದ್ಬಿಟ್ಟು. ಬೇರೆಯವ್ರಿಗೆ ಹಾಕ್ಬೇಕಾದ್ರೆ ಮಾತ್ರ ನನಗೆ ಆಸೆ ಆಗುತ್ತೆ. ಈ ಸ್ಯಾರಿಗೆ ಹಾಕ್ತಾಯಿದ್ದೀನಿ, ಇದು ಕಸ್ಟಮರ್ದೆ, ಆದರೂ ನನಗೆ ಕೊಡೋಕ್ಕೆ ಮನಸ್ಸಾಗ್ತಾಯಿಲ್ಲ. ಅಂದರೆ ಪಿಂಕು ಗ್ರೀನು ಬಂದಿದೆಯಲ್ಲ, ನನಗೆ ತುಂಬ ಇಷ್ಟ ಗ್ರೀನು. ಚೆನ್ನಾಗಿ ಕಾಣ್ತೈತೆ, ಕ್ಯೂಟಾಗೆ ತುಂಬ ಚೆನ್ನಾಗಿ ಕಾಣ್ತೈತೆ. ಅದೊಂದು ಇದೊಂದು ಹಾಕಿ ನಾನು ಫುಲ್ಲು ಸ್ಯಾರಿನ ಕಂಪ್ಲೀಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೀವು ಬ್ಲೌಸ್ ಜೊತೆ ಇದನ್ನು ಕಲ್ತ್ಕೊಂಡ್ರೆ 250 ಸಿಗುತ್ತೆ. 50 ರುಪೀಸ್ ಥ್ರೆಡ್ಗೆ ಹೋದ್ರೂ 200 ರುಪೀಸ್ ನೀವು ಕ್ರೋಶ ಇದು ಏನಪ್ಪ ಕುಚ್ಚು ಹಾಕೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಕ್ತೀವಿ ಅಂತ ಅಂದರೆ ತುಂಬ ಕಸ್ಟಮರ್ಗಳು ಕೊಡ್ತಾರೆ. ಬೇರೆಯವರು ನಮಗೆ ಕೊಟ್ಟರೆ ಅಂದರೆ ಅವ್ರು ಕಮಿಷನ್ ಮಾಡಿಕೊಂಡೆ ನಮಗೆ ಕೊಡೋದು ಕೆಲಸನ. ನಾವೇ ಡೈರೆಕ್ಟಾಗಿ ನಮ್ಮ ಹತ್ರನೇ ಕಸ್ಟಮರ್ ಬಂದರೆ ಅಂದರೆ ನಮಗೆ ಸ್ವಲ್ಪ ಸಿಗುತ್ತೆ ಅಮೌಂಟು. ಫುಲ್ಲು ಹಾಕಿಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಉಲ್ಟಾ ಹಾಕ್ಕೊಂಡು ಸ್ಯಾರಿ ಕುಚ್ಚು ಕಟ್ತಾ ಇರೋದು ನಾನು, ಏಕೆಂದರೆ ಈ ನಾಟು ಬ್ಯಾಕ್ ಬರಬೇಕು. ಫ್ರಂಟ್ಗೆ ಬಂದರೆ ಚೆನ್ನಾಗಿ ಕಾಣಲ್ಲ, ಒಂಥರ ಕಾಣುತ್ತೆ. ಅದಕ್ಕೆ ಸ್ಯಾರಿನ ಉಲ್ಟಾ ಹಾಕ್ಕೊಂಡು ನಾನು ಕುಚ್ಚು ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು. ಇದು ಫುಲ್ ಕುಚ್ಚು ಕಟ್ಟಿದಾಯಿತು. ನಾನು ಫೆವಿಸ್ಟಿಕ್ನ ಸ್ಟಿಕ್ ಮಾಡಿದ್ದೀನಿ. ಇದು ಗಂಟಿದೆಯಲ್ಲ ಅದು ಬಿಚ್ಚೋಗಬಾರ್ದು, ಅದರಿಂದ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಡ್ರೈ ಆದಮೇಲೆ ತೋರಿಸ್ತೀನಿ ಟಾಪ್ ಸೈಡಿಂದ. ನೋಡಿ ಫ್ರೆಂಡ್ಸ್, ಫ್ಯಾಬ್ರಿಕ್ ಗ್ಲೂ ಡ್ರೈ ಆಗಿದೆ. ಇವಾಗ ಕುಚ್ಚು ಯಾವ ಥರ ಬಂದಿದೆ ಅಂತ ನೀವು ಈ ಥರ ನಿಮ್ಮ ಸ್ಯಾರಿಗೆ ಮನೆಯಲ್ಲಿ ಹಾಕ್ಕೊಂಡು ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ.